Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸೊ ಉತ್ಸಾಹದಿಂದಲೇ ಇವತ್ತು ಮತ ಚಲಾವಣೆಗೆ ಬಂದಿರುವಂತಹ ಜನ ಈಗಾಗಲೇ ಮತದಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾವಣ. ಬೆಳಿಗ್ಗೆ 11 ಗಂಟೆವರೆಗೂ ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿದ್ರೆ ಬೆಂಗಳೂರು ಉತ್ತರದಲ್ಲಿ 19.78% ಮತದಾನ ಆಗಿದೆ. ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಚುರುಕು ಪಡ್ಕೊಂಡಿರುವಂಥದ್ದನ್ನ ನೋಡ್ತಾ ಇದ್ದೀವಿ. 11 ಗಂಟೆಯಷ್ಟರಲ್ಲಿ ಬೆಂಗಳೂರು ಉತ್ತರದಲ್ಲಿ 19.78% ಮತ ಚಲಾವಣೆ ಆಗಿದೆ. ಇದು ಬೆಂಗಳೂರು ಉತ್ತರದ ಪರ್ಸೆಂಟೇಜ್. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕೂಡ 19.81, ಆಲ್ಮೋಸ್ಟ್ 20% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಎಲ್ಲ ಕಡೆನೂ. ಓವರಾಲ್ 14 ಕ್ಷೇತ್ರಗಳಲ್ಲಿ ತಗೊಂಡ್ರೆ 22ಕ್ಕೂ ಹೆಚ್ಚು ಪರ್ಸೆಂಟೇಜ್ನಷ್ಟು ವೋಟಿಂಗ್ ಆಗಿರುವಂಥದ್ದು ನಿಜಕ್ಕೂ ಗಮನಿಸಬೇಕಾಗಿರುವಂಥ ಒಂದು ವಿಚಾರ. 11 ಗಂಟೆಯ ಒಳಗಡೆ ಆಗಿರುವಂಥ ಮತದಾನದ ಲೆಕ್ಕಾಚಾರ ಇದು ಗಮನಿಸ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣದ ಗ್ರಾಫಿಕ್ಸ್ ನೀವು ನೋಡ್ತಾ ಇದ್ದೀರಿ. ಇನ್ನು ಬೆಂಗಳೂರು ಸೆಂಟ್ರಲ್ನಲ್ಲೂ ಕೂಡ ಸೇಮ್ 19.21%, ಆಲ್ಮೋಸ್ಟ್ 20% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ಗಮನಿಸಬಹುದು ನಾವು. ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಇವತ್ತು ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ಬಿರುಸನ್ನು ಪಡ್ಕೊಂಡಿದೆ. ಬೆಳಿಗ್ಗೆನೇ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಹೊರಗಡೆ ಬರ್ತಾ ಇದ್ದಾರೆ, ಮತದಾನವನ್ನು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಬಾರಿ ಅದು 70-75% ಮೇಲೆ ಆದರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಪರ್ಸೆಂಟೇಜ್ ಅನಿಸ್ಕೊಡುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡಿ 20.35, 20ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿರುವಂಥದ್ದನ್ನು ಗಮನಿಸ್ಬೋದು. 11 ಗಂಟೆವರೆಗಿನ ಇದು ಅಂಕಿಅಂಶ. ಇನ್ನು ದಕ್ಷಿಣ ಕನ್ನಡ ಅತಿ ಹೆಚ್ಚು ಗಮನಿಸ್ತಾ ಇದ್ದೀವಿ. 30.98 ಅಂದರೆ ಆಲ್ಮೋಸ್ಟ್ 31% ಅಷ್ಟು ವೋಟಿಂಗ್. ಅತಿ ಹೆಚ್ಚು ಉತ್ಸಾಹ ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಂಡು ಬರ್ತಾ ಇದೆ. ಬಿಸಿಲಿನ ಝಳ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ 11 ಗಂಟೆವರೆಗೂ. ಇನ್ನು ಮೈಸೂರು ಕೊಡಗು ಭಾಗದಲ್ಲಿ ನಾವು 11 ಗಂಟೆವರೆಗೂ ಕೂಡ ವೋಟಿಂಗ್ ನೋಡಿದ್ರೆ 25.09%, 25% ವೋಟಿಂಗ್ ಅಂದರೆ ಇದು ಕೂಡ ಒಂದು ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟಿಂಗ್ 11 ಗಂಟೆ ಒಳಗಡೆ. ಸೊ ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ನಾವು ಈ ಬಾರಿ ಗಮನಿಸ್ತಾ ಹೋದರೆ ಮೋರ್ ದ್ಯಾನ್ 75% ಅಷ್ಟು ಆಗುವಂಥದ್ದನ್ನು ನಿರೀಕ್ಷಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ನೋಡಬೇಕು ಈ ಬಾರಿ ಹೇಗಾಗುತ್ತೆ ಅಂತ ಹೇಳಿ. ಇನ್ನು ಮಂಡ್ಯದಲ್ಲೂ ಕೂಡ ಮತ್ತೆ ಚುರುಕು ಪಡ್ಕೊಂಡಿದೆ. ಆಗಲೇ ಸ್ವಲ್ಪ ನೀರಸ ಇತ್ತು. 9 ಗಂಟೆ ಒಳಗೂ ಕೂಡ ಕೇವಲ ಒಂದು 7% ಅಷ್ಟಾಗಿತ್ತು. ಆದರೆ 11 ಗಂಟೆ ಅಷ್ಟರಲ್ಲಿ ಈಗಾಗಲೇ 21.24% ಅಷ್ಟು ವೋಟಿಂಗ್ ಆಗಿದೆ. ತುಮಕೂರಿನಲ್ಲೂ ಕೂಡ 23.33% ವೋಟಿಂಗ್. ಎಲ್ಲ ಭಾಗಗಳಲ್ಲೂ ಕೂಡ ಮೋರ್ ದ್ಯಾನ್ 20% ಅಂತ ಹೇಳಿದ್ರೆ ಒಳ್ಳೆಯ ಒಂದು ಪರ್ಸೆಂಟೇಜ್. ಆಲ್ಮೋಸ್ಟ್ ಕೆಲವೊಂದು ಭಾಗಗಳಲ್ಲಿ 25% ಅಷ್ಟು ವೋಟಿಂಗ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಸನದಲ್ಲಿ 22% ಮತ ಚಲಾವಣೆ ಈಗಾಗಲೇ ಆಗಿದೆ 11 ಗಂಟೆ ಒಳಗಿನ ಒಂದು ಅಂಕಿಅಂಶಗಳನ್ನು ನೋಡ್ತಾ ಹೋದರೆ. ಇನ್ನು ಕೋಲಾರದಲ್ಲಿ 20.76% ಅಂದರೆ ಆಲ್ಮೋಸ್ಟ್ 21%. ಇನ್ನು ಚಾಮರಾಜನಗರ ಕ್ಷೇತ್ರ 22.81% ಅಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಓವರಾಲ್ ಬೇರೆ ಬೇರೆ ಭಾಗಗಳಲ್ಲಿ ಈಗ ಮತ ಚಲಾವಣೆ ಆಗ್ತಾ ಇರುವಂಥದ್ದು ಎರಡು ದೃಶ್ಯಗಳು. ಒಂದು ಕಡೆ ಉಪೇಂದ್ರ ಅವರು ಮತದಾನಕ್ಕೆ ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದನ್ನು ನೋಡ್ತಾ ಇದ್ವಿ. ಇನ್ನೊಂದು ಕಡೆ ಭಾರತಿ ವಿಷ್ಣುವರ್ಧನ್ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹೀಗೆ ನಟ ನಟಿಯರೆಲ್ಲರೂ ಕೂಡ ಇವತ್ತು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು. ಆ ಮೂಲಕ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ತಮ್ಮೆಲ್ಲ ಫ್ಯಾನ್ಸಿಗೆ. ಎಲ್ಲರೂ ಕೂಡ ತಪ್ಪದೇ ಮತ ಚಲಾವಣೆಯನ್ನು ಮಾಡಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಉಪೇಂದ್ರ ಅವರಂತೂ ಎಲೆಕ್ಷನ್ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇರ್ತಾರೆ. ಅವರ ಒಂದು ಫೇಮಸ್ ಹಾಡನ್ನು ಕೂಡ ನೀವು ನೆನಪಿಸ್ಕೋಬೋದು. ಉಪೇಂದ್ರ ಅವರೇ ಬರೆದು ಹಾಡಿದಂಥ ಒಂದು ಗೀತೆ. ಸೊ ಪ್ರತಿ ಬಾರಿಯೂ ಕೂಡ ಎಲೆಕ್ಷನ್ ಅನ್ನುವಂಥದ್ದು ಒಂದು ಹಬ್ಬ, ಮತೋತ್ಸವ ಅನ್ನುವಂಥದ್ದು ಒಂದು ಹಬ್ಬ ಬರುತ್ತೆ. ಸೊ ಎಲ್ಲರೂ ಕೂಡ ತಪ್ಪದೇ ಮತ ಚಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಮ್ಮದೇ ಧಾಟಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಹೇಳುವಂಥ ನಟ ಉಪೇಂದ್ರ ಅವರು. ಸೊ ಇವತ್ತು ಮತ ಚಲಾವಣೆಯನ್ನು ಕತ್ರಿಗುಪ್ಪೆಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಕಡೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ ಪೋಲ್ ಮೀಟರನ್ನು ಗಮನಿಸ್ಬೋದು. ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 20-25% ಅಷ್ಟು ವೋಟಿಂಗ್, ಒಂದು ಒಳ್ಳೆಯ ಪ್ರಮಾಣ 11 ಗಂಟೆ ಒಳಗು ಅಂತ ಹೇಳಿದ್ರೆ. ಇನ್ನು ಮುಂದೆ ನೋಡಬೇಕು, ಯಾಕಂದರೆ 11 ಗಂಟೆ ಆದ ನಂತರ ಸ್ವಲ್ಪ ಬಿಸಿಲಿನ ಝಳ ಜಾಸ್ತಿ ಆಗೋದ್ರಿಂದಾಗಿ ಸ್ವಲ್ಪ ಇಳಿಮುಖ ಆಗಬಹುದು. ಅದಾದ ನಂತರ ಮಧ್ಯಾಹ್ನದ ಮೇಲೆ ಮತ್ತೆ ಹೆಚ್ಚಿಗೆ ಆಗತ್ತೆ. ಸಹಜವಾಗಿ ಈ ಬಾರಿ ಹೆಚ್ಚಿನ ಒಂದು ಉತ್ಸಾಹ ಕಂಡು ಬರ್ತಾ ಇದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.